ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸ್ಯಾಟರ್ಡೇ ಈವ್ನಿಂಗ್ ವ್ಲಾಗ್. ಆಗಸ್ಟ್ 18ಕ್ಕೆ ಭೂಷಣನೊಂದು ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ಅವರು ಎಂಗೇಜ್ಮೆಂಟ್ಗೆ ಡ್ರೆಸ್ ತಗೋಬೇಕು ಅಂತ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಅಣ್ಣ, ನಮ್ಮ ಕಡೆ ಫ್ರೀ ಆಗ್ತದೆ. 30 ರೂಪಾಯಿ ಕೊಡ್ತಿದ್ದೆ ನಿಂತ್ಕೊಳ್ಳೋಣ. ಇದು ಬೆಂಗಳೂರು. ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ವಿ. ಹೋದವ್ರು 4 ಜನ ಆಯಿತಾ. ನಾನು, ಸಾಗರ್ ಅವ್ರ ಹೆಂಡ್ತಿ ದಿವ್ಯಾ, ಇನ್ನೊಬ್ಬ ಬೇವರ್ಸಿ ಬಂದಿದ್ದ. ಅವನು ಯಾರು ಅಂತ ತೋರಿಸ್ತೀನಿ ನೋಡಿ. ಅನ್ನದರ್ ದ್ಯಾನ್ ಇಲ್ಲಿದ ನೋಡಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ಯಾಕೆ? ಇದು ವಯಸ್ಸಿನ ಮಿಸ್ಟೇಕಾ, ಕನಸಿನ ಮಿಸ್ಟೇಕಾ, ಖಾರ ತಿಂದ ವಯಸ್ಸಿನ ಮಿಸ್ಟೇಕಾ? ಸಿಂಗಲ್ಲು ಗುಲಾಬಿಗೆ 1,000 ಬಟರ್ಫ್ಲೈ ದಿಂತಾಕ ದಿನ ದಿಂತಾಕತ್ತ. ಮಾಂತೇಶ್, ಇದು ನನ್ನ ಸಂಡೇ ವ್ಲಾಗ್. ಇವತ್ತು ನಾನು ಟಿಫನ್ಗೆ ಕೊಕೊನಟ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕು ಮಲ್ಲೇಶ್ಪುರಂಗೆ. ನಮ್ಮ ಎಂಗೇಜ್ಮೆಂಟ್ ಇದೆ ನಮ್ಮ ಭೂಷಣನೊಂದು. ಅವ್ರದ್ದು ಬಟ್ಟೆ ಎಂಗೇಜ್ಮೆಂಟ್ಗೆ ಬಟ್ಟೆ ತಗೊಳಕ್ಕೆ ಅಂತ ನೆನ್ನೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಬಟ್ ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅಂತ ತಗೊಳ್ಳಿಲ್ಲ. ಈಗ ಕೊಕೊನಟ್ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಗೆ ತೆಂಗಿನಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ತುರಿದು ಮಾಡಿಕೊಂಡಿದ್ದೀನಿ. ಈಗ ಕೊಕೊನಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೀಗ ಜೀರಿಗೆ ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೀಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜಕ್ಕಿಂತ ಸ್ವಲ್ಪ ಬೇಗ ಬೇಯುತ್ತೆ. ಅದಕ್ಕೆ ನಾನು ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಇದಕ್ಕೀಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡಿದ್ನಲ್ಲ ಈರುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿ. ಹಾಗೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಲಿ ಅಂತ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದೆ. ಇದಕ್ಕೀಗ ನಾನು ತುರಿದಿಟ್ಕೊಂಡಿದ್ದೆಲ್ಲ ಕೊಬ್ಬರಿಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಸೇಮ್ ಚಿತ್ರಾನ್ನ ಥರನೇ. ಆದರೆ ಚಿತ್ರಾನ್ನಕ್ಕೆ ಸ್ವಲ್ಪ ನಾವು ಅರಿಶಿನ ಪುಡಿ ಹಾಕ್ಕೊಳ್ತೀವಿ, ಇದಕ್ಕೆ ಅರಿಶಿನ ಪುಡಿ ಹಾಕಲ್ಲ ಅಷ್ಟೇ. ಈಗ ಕೊಕೊನಟ್ ರೈಸ್ದು ಗ್ರೇವಿ ರೆಡಿಯಾಗಿದೆ. ಈಗ ನಾನು ಸಪ್ರೇಟ್ ಒಂದು ಬೌಲ್ಗೆ ಅನ್ನನ ಸಪ್ರೇಟ್ ಸ್ವಲ್ಪ ಆರಾಕ್ ಮಾಡಿಕೊಂಡಿದ್ದೀನಿ. ಬಿಸಿ ಇದ್ರೆ ಸ್ವಲ್ಪ ಅನ್ನ ಮೆತ್ತಗಿದ್ದಂಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ಆರಿದ್ರೆ ಗ್ರೇವಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಸರಿಯಾಗುತ್ತೆ ಅಂತ ರೈಸ್ಗೀಗ ಗೊಜ್ಜು ಹಾಕ್ಕೊಂಡು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮನೆ ಅಕ್ಕಿ, ಊರಿಂದ ತಂದಿರೋ ಅಕ್ಕಿ. ಇದು ನೋಡ್ತಿರ್ಬೋದು ಅನ್ನ ಎಷ್ಟು ಉಡುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೀಗ ಚಿತ್ರಾನ್ನದ ಗೊಜ್ಜ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೈಸ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಕೊಕೊನಟ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದರದ್ದೇ ಫ್ಲೇವರ್ ಕೊಡ್ತಾ ಇರುತ್ತೆ. ಅದಕ್ಕೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಲೆಮನ್ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೋಬೋದು, ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಈಗ ಕೊಕೊನಟ್ ರೈಸ್ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಮನೆಯಲ್ಲಿ. ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿ ಹಾಕೋಬೇಕು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕೊಕೊನಟ್ದು ಫುಲ್ಲು ಫ್ಲೇವರ್ ಕೊಡ್ತಾ ಇರುತ್ತೆ ತೆಂಗಿನಕಾಯಿದು. ಹೆಂಗಿತ್ತು ಅಣ್ಣ ಕೊಕೊನಟ್? ಸೂಪರ್ ಆಗಿತ್ತು, ನಿಜವಾಗ್ಲೂ ಚೆನ್ನಾಗಿತ್ತು. ಇಟ್ಸ್ ರಿಯಲಿ ಗುಡ್. ಥ್ಯಾಂಕ್ ಯು. ಅದರಲ್ಲಿ ಶೇಂಗಾ ಏನಂದ್ರೆ ಕಡಲೆ ಬೀಜ ಮತ್ತೆ ಗೋಡಂಬಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಸಖತ್ತಾಗಿತ್ತು. It was really yum. Super. Keep up the good work. Thank you. ನಿಮ್ದು ಹೆಂಗಿತ್ತು ಸರ್? ವಿಧಿ ಇಲ್ಲದೆ ತಿಂದೆ ಸರ್, ನನ್ನ ಕೈಲಿ ಬರ್ತಿಲ್ಲ. ಇನ್ನೇನ್ ಮಾಡಕ್ಕಾಗಲ್ಲ ಮಗ, ಜೀವನ ಪೂರ್ತಿ ನನ್ನಂತ ಹೆಂಡತಿ ಸಿಗಕ್ಕೆ ಅದೃಷ್ಟ ಮಾಡಿದ್ವಿ. ಎಲ್ಲ ಹೇಳ್ತೀರಿ, ಹೇಳೋದು ಇದೇ ಕಾಮನ್ ಡೈಲಾಗ್ ಫಾರ್ ವೈಫ್ಸ್. ನಾನಾಗಿತ್ತು ನಿಮ್ಮ ಜೊತೆ ಇದ್ದೀನಿ. ಇವಾಗ ನಾವು ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಮಲ್ಲೇಶ್ಪುರಂಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ಗೆ ರಿಟರ್ನ್ ಗಿಫ್ಟ್ ತಗೋಬೇಕಂತ. ಇದಕ್ಕೆ ನಮ್ಮಮ್ಮ ಹೇಳಿದ್ದಾರೆ ತಗೋಬೇಕು ಅಂತ. ಸೊ ಹೋಗ್ತಾ ಇದ್ದೀವಿ. ಲೆಟ್ಸ್ ಸ್ಟೇ ಟ್ಯೂನ್ಡ್. ನಿಮಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ಎಂಗೇಜ್ಮೆಂಟು, ಮದುವೆ ಎಲ್ಲದ್ರ ಬಗ್ಗೆ.
ಇದು ಓನ್ಲಿ ಆನ್ ದಿವ್ಯಾಸ್ ಯೂಟ್ಯೂಬ್ ಚಾನೆಲ್ ಬರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಂಡ್ ಲೈಕ್ ಕಮೆಂಟ್. ಹಾಗೆ ಟಿಫನ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೋದ್ವಿ. ಚಿಕ್ಕಪೇಟೆಲಂತೂ ತುಂಬ ಜನ, ಕಾಲಿಡಕ್ಕೂ ಸಹ ಜಾಗನೆಲ್ಲ ಅಷ್ಟು ರಶ್ ಆಗಿತ್ತು. ಹಾಗೆ ಸಂಡೇ ಕೂಡ ಆಗಿರೋದ್ರಿಂದ, ಹಾಗೆ ವರಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಿರೋದ್ರಿಂದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.